ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟ್ರೇಡಿಂಗ್ ಹಬ್ ಕಮ್ಯುನಿಟಿಯ ಮತ್ತೊಂದು ಮಹತ್ವಪೂರ್ಣ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಅದನ್ನ ಟ್ರೇಡ್ ಮಾಡೋಕೆ ಇರೋ ಪ್ಲಾಟ್ಫಾರ್ಮ್ಸ್ ಯಾವುವು, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಪ್ಲಾಟ್ಫಾರ್ಮ್ ನ ಇಂಟರ್ಫೇಸ್ ಹೇಗಿರುತ್ತೆ, ಕ್ರಿಪ್ಟೋ ಕರೆನ್ಸಿ ಹೇಗೆ ಟ್ರೇಡ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ? ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ ಆಗಿದೆ. ನಾವು ಕೈಯಲ್ಲಿ ಹಿಡಿಯುವ ಕರೆನ್ಸಿ ನೋಟಿನ ಹಾಗೆ ಇದು ಭೌತಿಕವಾಗಿ ಅಂದ್ರೆ ಫಿಸಿಕಲಿ ಪ್ರೆಸೆಂಟ್ ಇರಲ್ಲ, ಬದಲಾಗಿ ಡಿಜಿಟಲ್ ರೂಪದಲ್ಲಿ ಅಕೌಂಟ್ ಹೋಲ್ಡರ್ ನ ಅಕೌಂಟ್ ನಲ್ಲಿ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಇನ್ನು ಈ ಕ್ರಿಪ್ಟೋ ಕರೆನ್ಸಿಗೆ ಬ್ಲಾಕ್ ಚೈನ್ ಎಂಬ ಟೆಕ್ನಾಲಜಿಯಿಂದ ಡಿಜಿಟಲ್ ರಕ್ಷಣೆ ನೀಡಲಾಗುತ್ತೆ. ಇದೆಲ್ಲ ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ಡ್ ಪ್ರೋಸೆಸ್ ಆಗಿರುತ್ತೆ. ಇನ್ನು ಈ ಕ್ರಿಪ್ಟೋ ಕರೆನ್ಸೀಸ್ಗೆ ಎಕ್ಸಾಂಪಲ್ಸ್ ಅಂತ ನೋಡೋದಾದ್ರೆ ಬಿಟ್ ಕಾಯಿನ್, ಎಥೀರಿಯಂ ಎಕ್ಸೆಟ್ರಾ. ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡೋದು ಲೀಗಲ್ ಇದೆಯಾ ಇಲ್ವಾ ಅಂತ ನೋಡೋದಾದ್ರೆ ಇಟ್ಸ್ 100% ಕಂಪ್ಲೀಟ್ಲಿ ಲೀಗಲ್. ಆದ್ರೆ ಕೆಲವು ಲೀಗಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾತ್ರ ನಾವು ಟ್ರೇಡ್ ಮಾಡೋಕೆ ಅವಕಾಶ ಇದೆ. ಪ್ಲಾಟ್ಫಾರ್ಮ್ಸ್ ಕ್ರಿಪ್ಟೋ ಟ್ರೇಡಿಂಗ್ ಗೆ ಸುಮಾರು ಪ್ಲಾಟ್ಫಾರ್ಮ್ಸ್ ಇದಾವೆ. ಡೆಲ್ಟಾ ಎಕ್ಸ್ಚೇಂಜ್, ಮುದ್ರೆಕ್ಸ್, ಬಿನಾನ್ಸ್ ಎಕ್ಸೆಟ್ರಾ. ಕರ್ನಾಟಕ ಟ್ರೇಡಿಂಗ್ ಹಬ್ ಅಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅಮೌಂಟ್ ಡೆಪಾಸಿಟ್, ವಿತ್ಡ್ರಾಲ್ ಪ್ರೋಸೆಸ್ ಎಲ್ಲ ಇಂಡಿಯನ್ ರುಪೀಸ್ ಅಲ್ಲೇ ಮಾಡಬಹುದು. ಮೇಲಾಗಿ ನೀವು ಕ್ರಿಪ್ಟೋ ಕರೆನ್ಸೀಸ್ ನ ಬೈ ಮಾಡದೆ ಟ್ರೇಡ್ ಮಾಡೋದ್ರಿಂದ ನಿಮಗೆ ಹೆಚ್ಚುವರಿ ಟ್ಯಾಕ್ಸ್ ಕೂಡ ಅಪ್ಲೈ ಆಗಲ್ಲ. ಅಲ್ಲದೆ ಇದರಲ್ಲಿ ನೀವು ಎಲ್ಲಾ ರೀತಿಯ ಕ್ರಿಪ್ಟೋ ಕರೆನ್ಸೀಸ್ ನ ಟ್ರೇಡ್ ಮಾಡಬಹುದು ಹಾಗೂ 100% ಸೇಫ್, ಸೆಕ್ಯೂರ್ ಅಂಡ್ ಲೀಗಲ್ ಆಗಿದೆ. ಈಗಾಗಲೇ ಹೇಳಿದಾಗೆ ಕ್ರಿಪ್ಟೋ ಕರೆನ್ಸೀಸ್ ಟ್ರೇಡ್ ಮಾಡೋಕೆ ಹಲವಾರು ಪ್ಲಾಟ್ಫಾರ್ಮ್ಸ್ ಅವುಗಳದ್ದೇ ಆದ ಉತ್ತಮ ಫೀಚರ್ಸ್ ಹೊಂದಿವೆ. ಅಲ್ಲಿಯೂ ಟ್ರೇಡ್ ಮಾಡುವ ಪ್ರಯತ್ನ ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಲಾಗಿನ್. ನೀವು ಡೆಲ್ಟಾ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಏನೋ ಚೂಸ್ ಮಾಡಿದ್ರಿ, ಆದ್ರೆ ಇದರಲ್ಲಿ ಟ್ರೇಡ್ ಮಾಡೋಕ್ಕೂ ಮುಂಚೆ ನೀವು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಬ್ರೋಕರ್ ಜೊತೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬೇಕಾಗಿರುತ್ತೆ. ಡೋಂಟ್ ವರಿ, ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬಹುದು. ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗೂಗಲ್ ಅಕೌಂಟ್ ಮುಖಾಂತರ ಆದ್ರೂ ಅಕೌಂಟ್ ಕ್ರಿಯೇಟ್ ಮಾಡಬಹುದು, ಅಥವಾ ನಿಮ್ಮ ವ್ಯಾಲಿಡ್ ಇಮೇಲ್ ಐಡಿ ಡೀಟೇಲ್ಸ್ ಕೊಟ್ಟು ಕೂಡ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಕೌಂಟ್ ಕ್ರಿಯೇಷನ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆಡಿಂಗ್ ಫಂಡ್ಸ್. ನೀವಿಲ್ಲಿ ಫಂಡ್ಸ್ ಆಡ್ ಮಾಡೋಕ್ಕೂ ಮುಂಚೆ ನಿಮ್ಮ KYC ಏನಿದೆ ಅದನ್ನ ನೀವು ಫಿನಿಶ್ ಮಾಡಬೇಕಾಗಿರುತ್ತೆ. ಕೆಲವು ಸ್ಟೆಪ್ಸ್. ಜಸ್ಟ್ ನಿಮ್ಮ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದ್ರೆ ನಿಮ್ಮ KYC ಮುಗಿಯುತ್ತೆ. ಈ ಪ್ರೋಸೆಸ್ ಕೇವಲ 10 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. KYC ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಆಡ್ ಫಂಡ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಇಂದ ನೀವು ಫಂಡ್ಸ್ ಅನ್ನ ಆಡ್ ಮಾಡಬಹುದು. ನೆನಪಲ್ಲಿ ಇರ್ಲಿ, ನೀವು ಅಕೌಂಟ್ ಇಂದ ಫಂಡ್ಸ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಕಡೆಯಿಂದ ಕ್ರಿಯೇಟ್ ಆಗಿರೋ ಅಕೌಂಟ್ ನ ಬೆನಿಫಿಷಿಯರಿ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ನಿಮ್ಮ ಬ್ಯಾಂಕ್ ಅಫಿಷಿಯಲ್ ಅಪ್ಲಿಕೇಶನ್ ಏನಿರುತ್ತೆ ಆ ಆಪ್ ಮುಖಾಂತರ ನೀವು ಈ ಅಕೌಂಟ್ ನಂಬರ್ ಅನ್ನ ಮತ್ತೆ IFSC ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಬೆನಿಫಿಷಿಯರಿನ ಆಡ್ ಮಾಡಬೇಕಾಗುತ್ತೆ. ಬೆನಿಫಿಷಿಯರಿ ಆಡ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡೋದಾದ್ರೆ ಟ್ರಾನ್ಸ್ಫರ್ ವಯ IMPS ಓನ್ಲಿ ಅಂತ ಇದೆ. ಸೊ IMPS ಮುಖಾಂತರ ಮಾತ್ರ ನಿಮ್ಮ ಅಕೌಂಟ್ ಇಂದ ಫಂಡ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಇದು ತುಂಬಾ ಈಸಿ ಸ್ಟೆಪ್ ಆಗಿರುತ್ತೆ. ನೀವು ಕೂಡ IMPS ಮುಖಾಂತರನೇ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿ. ಇದು ಫಂಡ್ಸ್ ಅನ್ನ ಆಡ್ ಮಾಡುವ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಇದೆ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಡೆಲ್ಟಾ ಎಕ್ಸ್ಚೇಂಜ್ ಟ್ರೇಡಿಂಗ್ ಇಂಟರ್ಫೇಸ್. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಟ್ರೇಡಿಂಗ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ನೀವು ಇಲ್ಲಿ ಮಾರ್ಕೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿಯ ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಟ್ರೇಡ್ ಮಾಡಬಹುದು ಅಂತ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಈ ಕ್ರಿಪ್ಟೋ ಟ್ರೇಡಿಂಗ್ ಅನ್ನೋದು 24/7 ಓಪನ್ ಇರುತ್ತೆ. ಇದನ್ನ ಪರ್ಪೆಚುವಲ್ ಅಂತ ಕರೀತಾರೆ. ಯಾವ ರೀತಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು, ಅದೇ ರೀತಿ ನಾವು ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ ಅಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡಬಹುದು. ಫ್ಯೂಚರ್ಸ್ ಅನ್ನ ಅರ್ಥ ಮಾಡಿಕೊಂಡ ಮೇಲೆ ನೀವು ಆಪ್ಷನ್ಸ್ ಮೇಲೆ ಟ್ರೇಡ್ ಮಾಡಬಹುದು. ಬಟ್ ಫ್ಯೂಚರ್ಸ್ ಅನ್ನೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಮೊದಲು ಫ್ಯೂಚರ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. ಫ್ಯೂಚರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮೇಲೆ ನೀವು ಬೇಕಿದ್ರೆ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡಬಹುದು. ನಿಮಗೆ ಇಲ್ಲಿ ತುಂಬಾ ರೀತಿಯ ಕ್ರಿಪ್ಟೋ ಕರೆನ್ಸೀಸ್ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ USD ಇರಬಹುದು, ಇಥೇರಿಯಂ USD ಇರಬಹುದು. ಈ ರೀತಿಯ ತುಂಬಾ ಕ್ರಿಪ್ಟೋ ಕರೆನ್ಸೀಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಬಟ್ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮೋರ್ ಲಿಕ್ವಿಡಿಟಿ, ಮೋರ್ ವಾಲ್ಯೂಮ್ ಇರುತ್ತೆ, ಒಳ್ಳೆ ಮೊಮೆಂಟಮ್ ಯಾವ ಕ್ರಿಪ್ಟೋ ಅಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ಬಿಟ್ ಕಾಯಿನ್ ಮತ್ತೆ ಇಥೇರಿಯಂ. ಇದು ತುಂಬಾ ಜನ ಟ್ರೇಡ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಬಿಟ್ ಕಾಯಿನ್ ಮತ್ತೆ ಇಥೇರಿಯಂ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಚಾರ್ಟ್ ಅನ್ನ ಅನಾಲಿಸಿಸ್ ಮಾಡ್ಕೋಬಹುದು. ಇಲ್ಲಿ ಪಕ್ಕದಲ್ಲಿ ಆರ್ಡರ್ ಬುಕ್ ನಡೀತಾ ಇರುತ್ತೆ. ಅದೇ ರೀತಿ ಇಲ್ಲಿ ನೀವು ಎಲ್ಲಾ ರೀತಿಯ ಕ್ರಿಪ್ಟೋಸ್, ಆಪ್ಷನ್ಸ್ ಅಥವಾ ಅದರ ರಿಲೇಟೆಡ್ ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ ಬೇಕು ಅನ್ನೋದನ್ನ ನಾವು ಸರ್ಚ್ ಮಾಡ್ಕೋಬಹುದು. ನಾನು ಇಲ್ಲಿ ಬಿಟ್ ಕಾಯಿನ್ ಇಟ್ಟಿರ್ತೀನಿ. ಇನ್ನು ಬಲಭಾಗದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಬೈ ಮತ್ತು ಸೆಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಬೈ ಆಗ್ಲಿ ಅಥವಾ ಸೆಲ್ ಆಗ್ಲಿ ಇಲ್ಲಿ ನಾವು ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಬಹುದು. ಆರ್ಡರ್ಸ್ ಹೇಗೆ ಪ್ಲೇಸ್ ಮಾಡೋದು ಮುಂದೆ ನೋಡೋಣ.
ಲಾಟ್ ಸೈಜ್. ನಾನು ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಇಲ್ಲಿ ಚೆಕ್ ಮಾಡೋದಾದ್ರೆ ಲಾಟ್ ಸೈಜ್ ಅನ್ನ USD ಅಲ್ಲಿ ಅಥವಾ ಬಿಟ್ಕಾಯಿನ್ ಅಲ್ಲಿ ಕೂಡ ಕ್ವಾಂಟಿಟಿಯನ್ನ ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಬಿಟ್ಕಾಯಿನ್ ಅಲ್ಲಿ ಇಟ್ಟಿರ್ತೀನಿ. ಬಿಟ್ಕಾಯಿನ್ ಅಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಅಂದಾಗ ಯಾವ ರೀತಿ ಕ್ವಾಂಟಿಟಿಯನ್ನ ನಾವು ಸೆಟ್ ಮಾಡ್ಕೋಬಹುದು ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದಾನೆ ಶುರು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು 0.01 ಬಿಟ್ಕಾಯಿನ್ ಇಂದ ಕೂಡ ಟ್ರೇಡ್ಸ್ ಅನ್ನ ಶುರು ಮಾಡಬಹುದು. ನೀವಿಲ್ಲಿ ನೋಡೋದಾದ್ರೆ 0.01 ಬಿಟ್ಕಾಯಿನ್ ಏನಿದೆ ಅದು 10 ಲಾಟ್ಗೆ ಸಮ ಆಗಿರುತ್ತೆ. ಅದೇ ರೀತಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುವಂತದ್ದು ಮಾರ್ಜಿನ್ ನೀವು ನೋಡೋದಾದ್ರೆ ಅರೌಂಡ್ $39.54 ಬೇಕಾಗುತ್ತೆ. ಅದೇ ರೀತಿ 0.1 ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂದಾಗ ಅದು 100 ಲಾಟ್ಗೆ ಸಮ ಆಗಿರುತ್ತೆ. 100 ಲಾಟ್ ಅಂದಾಗ ನನಗೆ ಅಪ್ರಾಕ್ಸಿಮೇಟ್ ಮಾರ್ಜಿನ್ ಬೇಕಾಗಿರುವಂತದ್ದು $395.36 ಆಗಿರುತ್ತೆ. ಅದೇ ರೀತಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಕೂಡ ಜಾಸ್ತಿ ಇದೆ ಅಂತ ಬಂದಾಗ ನಾವು ಇದರಲ್ಲಿ ಲಾಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಅಂಡ್ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ 1 ಬಿಟ್ಕಾಯಿನ್ ಅನ್ನ ಕೂಡ ಟ್ರೇಡ್ ಮಾಡಬಹುದು. ಇಲ್ಲಿ 1000 ಲಾಟ್ಗೆ 1 ಬಿಟ್ಕಾಯಿನ್ ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುವಂತದ್ದು ಆಲ್ಮೋಸ್ಟ್ $3,956.28. ಬಟ್ ಇದು ಹೈ ರಿಸ್ಕ್ ಆಗಿರುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಜಾಸ್ತಿ ಬೇಕಾಗುತ್ತೆ. ಅಂತಹ ಟ್ರೇಡರ್ಸ್ಗೆ ಮಾತ್ರ ಇದು ಸೂಕ್ತ ಆಗಿರುತ್ತೆ. ನಾನು ಇಲ್ಲಿವರೆಗೂ ಹೇಳಿದ್ದು ಲಿವರೇಜ್ ಅನ್ನ 25 ಅಲ್ಲಿ ಸೆಟ್ ಮಾಡಿದಾಗ. ಅದೇ ನಾವು ಲಿವರೇಜ್ ಚೇಂಜ್ ಮಾಡಿದ ಹಾಗೆ ನಮಗೆ ರಿಕ್ವೈರ್ಡ್ ಮಾರ್ಜಿನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಲಿವರೇಜ್ ಅಂದ್ರೆ ಏನು? ಲಿವರೇಜ್ ಅಂದ್ರೆ ನಿಮ್ಮ ಹತ್ರ ಇರುವಂತಹ ಇನ್ವೆಸ್ಟ್ಮೆಂಟ್ಗೆ ನಿಮ್ಮ ಟ್ರೇಡ್ ಬ್ರೋಕರ್ ಆಗಿರುವಂತಹ ಡೆಲ್ಟಾ ಎಕ್ಸ್ಚೇಂಜ್ ಅವರು ಕೆಲವೊಂದಿಷ್ಟು ಅಮೌಂಟ್ ನ ಲಿವರೇಜ್ ಮುಖಾಂತರ ಕೊಡ್ತಾರೆ. ಆಗ ನೀವು ಬೇಕಿದ್ರೆ ನಿಮ್ಮ ಹತ್ರ ಇರುವಂತಹ ಇನ್ವೆಸ್ಟ್ಮೆಂಟ್ಗೆ 200 ಪಟ್ಟು ಜಾಸ್ತಿಯಷ್ಟು ಲಿವರೇಜ್ ತಗೊಂಡು ಕೂಡ ಟ್ರೇಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಲಿವರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ 1x, 10x, 25x, 50x, 100x, 150x, 200x ಅಂತ ಬರುತ್ತೆ. ಸಪೋಸ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ 10,000 ಇದ್ರೆ ನೀವು ಲಿವರೇಜ್ ಅನ್ನ 10x ತಗೊಳ್ತಾ ಇದ್ದೀರಾ ಅಂದ್ರೆ 10,000 ಇಂದ ಆಲ್ಮೋಸ್ಟ್ 1 ಲಕ್ಷ ವರ್ತ್ ಬಿಟ್ಕಾಯಿನ್ಸ್ ಅನ್ನ ಟ್ರೇಡ್ ಮಾಡಬಹುದು. ಅದೇ ರೀತಿ ಪಕ್ಕದಲ್ಲಿ 25x ಇರುತ್ತೆ. ಅಂದ್ರೆ 10,000 ಇಂದ ನೀವು ಬೇಕಿದ್ರೆ 2.5 ಲಕ್ಷ ಅಷ್ಟು ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ಸ್ ಅನ್ನ ತಗೋಬಹುದು ಅಂತ ಅರ್ಥ. ಸೊ ಇದು ಬಂದು ಆಲ್ಮೋಸ್ಟ್ 25 to 200x ವರೆಗೂ ಕೂಡ ಇರುತ್ತೆ. ಆಸ್ ಅ ಬಿಗಿನರ್ ಆಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು 25x ಗಿಂತ ಜಾಸ್ತಿ ಲಿವರೇಜ್ ಅನ್ನ ತಗೋಬಾರ್ದು. ಏನಕ್ಕೆ ಅಂದ್ರೆ ಎಷ್ಟು ಲಿವರೇಜ್ ಜಾಸ್ತಿ ತಗೊಳ್ತೀವೋ ಅಷ್ಟೇ ರಿಸ್ಕ್ ಜಾಸ್ತಿ ಇರುತ್ತೆ. ಅಷ್ಟು ಲಿವರೇಜ್ ಅನ್ನ ನೀವು ತಗೊಂಡ್ರೆ ಒಂದೇ ಒಂದು ಟ್ರೇಡ್ ಅಲ್ಲಿ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಅನ್ನೋದು ಕೂಡ ವೈಪೌಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಹಾಗೂ ಲಿವರೇಜ್ ಜಾಸ್ತಿ ತಗೊಂಡ ಹಾಗೆ ನಿಮ್ಮ ಲಿಕ್ವಿಡೇಷನ್ ಗ್ಯಾಪ್ ಕೂಡ ಕಡಿಮೆ ಆಗ್ತಾ ಬರೋದ್ರಿಂದ ಜಾಸ್ತಿ ಲಿವರೇಜ್ ಅನ್ನ ಅವಾಯ್ಡ್ ಮಾಡೋದು ಉತ್ತಮ. ಇಲ್ಲಿ ನಾನು ನಿಮಗೆ 10x ಮತ್ತೆ 25x ಏನಿದೆ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ನಿಮ್ಮ ಕ್ಯಾಪಿಟಲ್ ಕೂಡ ಸೇಫ್ ಆಗಿರಬೇಕು. ಅದೇ ರೀತಿ ನೀವು ಟ್ರೇಡ್ ಮಾಡುವಾಗ ನಿಮಗೆ ಪ್ರೆಷರ್ ಇಲ್ಲದೆ ಕೂಡ ಟ್ರೇಡ್ ಮಾಡೋದಕ್ಕೆ ಅಡ್ಜಸ್ಟ್ಮೆಂಟ್ ಆಗಬೇಕು. ಟ್ರೇಡಿಂಗ್ ಅಲ್ಲಿ ಈಸಿಯಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಒಳ್ಳೆ ಪ್ರಾಫಿಟ್ ಅನ್ನ ಮಾಡಬೇಕು. ಲಿಕ್ವಿಡೇಷನ್ ಅಂದ್ರೆ ಏನಿಲ್ಲ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮ್ಮ ಟ್ರೇಡ್ ಹೇಗೆ ಆಟೋಮೆಟಿಕಲಿ ಸ್ಕ್ವೇರ್ ಆಫ್ ಆಗುತ್ತೋ ಅದೇ ರೀತಿ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡುವಾಗ ಟ್ರೇಡ್ ಆಟೋಮೆಟಿಕಲಿ ಲಿಕ್ವಿಡೇಟ್ ಆಗಿ ನಮ್ಮ ಇನ್ವೆಸ್ಟೆಡ್ ಅಮೌಂಟ್ ಏನಿದೆ ಅದು ಕಂಪ್ಲೀಟ್ ಆಗಿ ವೈಪೌಟ್ ಆಗುತ್ತೆ. ನಾನು ಆಗ್ಲೇ ನಿಮಗೆ 10x ಅಂಡ್ 25x ಲಿವರೇಜ್ ಅನ್ನ ಸಜೆಸ್ಟ್ ಮಾಡಿದೆ. ಯಾಕಂದ್ರೆ ಲಿವರೇಜ್ ಜಾಸ್ತಿ ತಗೊಂಡಷ್ಟು ಲಿಕ್ವಿಡೇಷನ್ ಗ್ಯಾಪ್ ಕಡಿಮೆ ಆಗುತ್ತೆ ಅಂತ. ಹಾಗಾದ್ರೆ ಎಷ್ಟು ಲಿವರೇಜ್ ತಗೊಂಡ್ರೆ ಎಷ್ಟು ಲಿಕ್ವಿಡೇಷನ್ ಗ್ಯಾಪ್ ಸಿಗುತ್ತೆ ಅಂತ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು ಲಿವರೇಜ್ ಅನ್ನ 1x ಇಟ್ಟು ಲಾಟ್ ಸೈಜ್ ಅನ್ನ 0.01 ಅಂದ್ರೆ 10 ಲಾಟ್ ಇಟ್ರೆ ನಿಮಗೆ ಬೇಕಾಗಿರುವ ಮಾರ್ಜಿನ್ $978. ಅಂದ್ರೆ $978 ಏನಿದೆ ಅದು ಕಂಪ್ಲೀಟ್ ನಿಮ್ದೇ ಅಮೌಂಟ್ ಆಗಿರುತ್ತೆ. ಬ್ರೋಕರ್ ಕಡೆಯಿಂದ ಯಾವುದೇ ಲಿವರೇಜ್ ತಗೊಂಡಿಲ್ಲ. ಸೊ ಇಲ್ಲಿ ನಿಮ್ಮ ಟ್ರೇಡ್ ಅಲ್ಲಿ $978 ಲಾಸ್ ಆಗುವವರೆಗೂ ನಿಮ್ಮ ಟ್ರೇಡ್ ಲಿಕ್ವಿಡೇಟ್ ಆಗಲ್ಲ. ಅದೇ ರೀತಿ ನಾನು 10xಗೆ ಲಿವರೇಜ್ ಇಟ್ಟರೆ ನೀವು ಅದೇ 10 ಲಾಟ್ BTC ಬೈ ಆರ್ ಸೆಲ್ ಮಾಡೋಕೆ ನಿಮಗೆ ಮಾರ್ಜಿನ್ ಕೇವಲ $97.83 ಮಾತ್ರ ಬೇಕು. ಅಂದರೆ ನಿಮ್ಮ ಹತ್ರ ಹೆಚ್ಚುವರಿ ಕ್ಯಾಪಿಟಲ್ ಇದ್ರೂ ಕೂಡ ನೀವು 10x ಅಲ್ಲಿ ಟ್ರೇಡ್ ಮಾಡೋದಾದರೆ ಕೇವಲ $97.83 ಮಾತ್ರ ಸಾಕು. ಉಳಿದ ಅಮೌಂಟನ್ನು ಬ್ರೋಕರ್ ಕಡೆಯಿಂದ ಲಿವರೇಜ್ ಆಗಿ ಕೊಡ್ತಾರೆ. ಅದೇ ರೀತಿ ಲಿವರೇಜ್ 25x ಸೆಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಮಾರ್ಜಿನ್ ಕೇವಲ $39.15 ಮಾತ್ರ. ಅದೇ ರೀತಿ 50xಗೆ 19.57, 100ಗೆ 9.79 ಅಂಡ್ 200xಗೆ 4.89 ಮಾತ್ರ ಮಾರ್ಜಿನ್ ಬೇಕು. ಆದರೆ ನಿಮ್ಮ ಟ್ರೇಡ್ನ ಲಿಕ್ವಿಡೇಷನ್ ಗ್ಯಾಪು 1x ಅಲ್ಲಿ $978 ಇತ್ತು. ಇವಾಗ 10x ಅಲ್ಲಿ ಕೇವಲ $97.83 ಆಯಿತು.
25x ಅಲ್ಲಿ 39.15 ಆಯಿತು. ಅಂದಹಾಗೆ ಲಿವರೇಜ್ ಜಾಸ್ತಿ ತಗೊಂಡ ಹಾಗೆ ಲಿಕ್ವಿಡೇಷನ್ ಪ್ರೈಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಫೈನಲಿ 200x ಅಲ್ಲಿ ಲಿಕ್ವಿಡೇಷನ್ ಪ್ರೈಸ್ ನೋಡೋದಾದ್ರೆ $4.89 ಇದೆ. ಅಂದರೆ ನಿಮ್ಮ ಟ್ರೇಡಲ್ಲಿ $4.89 ಲಾಸ್ ಆಗ್ತಿದ್ದ ಹಾಗೆ ನಿಮ್ಮ ಇನ್ವೆಸ್ಟೆಡ್ ಕ್ಯಾಪಿಟಲ್ 4.89 ವೈಪ್ಔಟ್ ಆಗಿ ಟ್ರೇಡ್ ಲಿಕ್ವಿಡೇಟ್ ಆಗುತ್ತೆ. ಆರ್ಡರ್ ಪ್ಲೇಸಿಂಗು, ಸ್ಟಾಪ್ ಲಾಸು, ಟಾರ್ಗೆಟ್. ನೀವೀಗ ಒಂದು ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಬೈ ಲಾಂಗ್ ಅಥವಾ ಸೆಲ್ ಶಾರ್ಟ್ ಅಂತ ಇದೆ. ಇನ್ ಕೇಸ್ ನಿಮಗೆ ಪ್ರೆಸೆಂಟ್ BTC ಪ್ರೈಸು ಇಲ್ಲಿಂದ ಮೇಲೆ ಹೋಗುತ್ತೆ ಅನ್ನೋದಾದ್ರೆ ಬೈ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಿವರೇಜ್ ಅನ್ನ 25x ಸೆಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಿಮಿಟ್ ಅಂಡ್ ಮಾರ್ಕೆಟ್ ಆರ್ಡರ್ ಅಂತ ಇದೆ. ನೀವು ಯಾವಾಗಲೂ ಲಿಮಿಟ್ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ನೀವು ಇಲ್ಲಿ ಟ್ರೇಡಿಂಗ್ ಫೀಸ್ ನೋಡೋದಾದ್ರೆ ಫ್ಯೂಚರ್ಸ್ ನ ಟ್ರೇಡ್ ಮಾಡಬೇಕಾದ್ರೆ ಟೇಕರ್ಗೆ 0.05% ಇದೆ. ಅದೇ ಮೇಕರ್ಗೆ 0.02% ಇದೆ. ಇಲ್ಲಿ ಟೇಕರ್ ಅಂದ್ರೆ ಮಾರ್ಕೆಟ್ ಆರ್ಡರ್, ಮೇಕರ್ ಅಂದ್ರೆ ಲಿಮಿಟ್ ಆರ್ಡರ್. ಸೊ ಯಾವಾಗಲೂ ಲಿಮಿಟ್ ಆರ್ಡರ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಎಲ್ಲಿಂದ ಎಂಟ್ರಿ ಬೇಕು ಆ ಲಿಮಿಟ್ ಪ್ರೈಸ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ 94,000 ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಲಾಟ್ ಸೈಜ್ ಇದೆ. ನಾನು ಎಕ್ಸಾಂಪಲ್ಗೆ 0.001 BTC ಅಂದರೆ ಜಸ್ಟ್ 1 ಲಾಟ್ ತಗೋತಿದ್ದೀನಿ. ಇಲ್ಲಿ ನಿಮಗೆ ರಿಕ್ವೈರ್ಡ್ ಮಾರ್ಜಿನ್ $3.76 ಇದೆ. ನೆಕ್ಸ್ಟ್ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಮಾರ್ಜಿನ್ನು, ಲಿಮಿಟ್ ಪ್ರೈಸು, ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸು ಎಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಪ್ಲೇಸ್ ಆರ್ಡರ್ ಕ್ಲಿಕ್ ಮಾಡಿದ್ರೆ ಆರ್ಡರ್ ಸಬ್ಮಿಟ್ ಆಗುತ್ತೆ. ನೀವು ಇಲ್ಲಿ ಚಾರ್ಟ್ ಅಲ್ಲೇ ನೋಡಬಹುದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅಂಡ್ ನಾವು ಸಬ್ಮಿಟ್ ಮಾಡಿರೋ ಆರ್ಡರ್ ಪ್ರೈಸ್ ಕೂಡ ಇಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ಸೆಟ್ ಮಾಡಿರೋ ಲಿಮಿಟ್ ಪ್ರೈಸ್ ಹಿಟ್ ಆದ್ಮೇಲೆ ನಿಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಅದು ಇಲ್ಲಿ ಕೆಳಗಡೆ ಪೊಸಿಷನ್ ಅಲ್ಲಿ ನೋಡೋಕೆ ಸಿಗುತ್ತೆ. ಇಲ್ಲಿ ನಿಮಗೆ ಟ್ರೇಡ್ ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಕೆ ಸಿಗುತ್ತೆ. ಓಕೆ, ಇನ್ನು ನಿಮ್ಮ ಟ್ರೇಡ್ಗೆ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಪ್ರೈಸ್ ಸೆಟ್ ಮಾಡೋಕೆ ಪೊಸಿಷನ್ಸ್ ಅಲ್ಲಿ ಬಂದು TPSL ಕೆಳಗೆ ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೀವು ಟೇಕ್ ಪ್ರಾಫಿಟ್ ಅಲ್ಲಿ ನಿಮ್ಮ ಟಾರ್ಗೆಟ್ ಪ್ರೈಸ್ ಎಂಟ್ರಿ ಮಾಡಿ. ನಾನಿಲ್ಲಿ 99,300 ಎಂಟ್ರಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಲಿಮಿಟ್ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟಾಪ್ ಲಾಸ್ ಪ್ರೈಸ್ ಅನ್ನ ಎಂಟರ್ ಮಾಡಿ. ನಾನಿಲ್ಲಿ 99,000 ಎಂಟರ್ ಮಾಡ್ತೀನಿ. ಇವಾಗ ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಮ ಟಾರ್ಗೆಟ್ ಪ್ರೈಸ್ ಹಿಟ್ ಆದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಅದೇ ರೀತಿ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲೇ ನೋಡೋಕೆ ಸಿಗುತ್ತೆ. ಫೈನಲಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಸೆಟ್ ಆಗುತ್ತೆ. ಅದು ಚಾರ್ಟ್ ಅಲ್ಲಿ ಕೂಡ ನೋಡೋಕೆ ಸಿಗುತ್ತೆ. PNL ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಟೋಟಲ್ PNL ಡಿಸ್ಪ್ಲೇ ಆಗ್ತಿರುತ್ತೆ. ನಿಮ್ಮ ಇತ್ತೀಚಿನ PNL ಅನಾಲಿಟಿಕ್ಸ್ ಅನ್ನ ಇಲ್ಲಿ ನೀವು ನೋಡೋಕೆ ಸಿಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಆದ್ರೆ ನೀವಿಲ್ಲಿ ಕೆಳಗೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಸುಮಾರು ರೀತಿಯ ರಿಪೋರ್ಟ್ಸ್ಗಳು ಸಿಗುತ್ತೆ. ಯಾವ ಟ್ರೇಡ್ ಅಲ್ಲಿ ಎಷ್ಟು ಲಾಭ, ನಷ್ಟ, ಫೀಸು ಮತ್ತು ಚಾರ್ಜಸ್ ಏನು, ಹೀಗೆ ಪ್ರತಿಯೊಂದನ್ನು ನೀವು ನೋಡಿ ಅರ್ಥ ಮಾಡ್ಕೋಬಹುದು. ಸರಿ, ಹಾಗಾದ್ರೆ ಇಷ್ಟು ಗೊತ್ತಾದ್ರೆ ನೀವೀಗ ಕ್ರಿಪ್ಟೋ ಟ್ರೇಡಿಂಗ್ ಮಾಡೋಕೆ ರೆಡಿ. ಲೈವ್ ಅನಾಲಿಸಿಸ್ಗಾಗಿ ನಮ್ಮ ಕರ್ನಾಟಕ ಟ್ರೇಡಿಂಗ್ ಹಬ್ ಕಮ್ಯುನಿಟಿ ಸೇರಿ ನಿಮ್ಮ ಕ್ರಿಪ್ಟೋ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ. ಈ ಸೀರೀಸ್ ನಲ್ಲಿ ಬರುವ ಎಲ್ಲಾ ವಿಡಿಯೋಗಳು ಟ್ರೇಡಿಂಗ್ ನ ಹೊಸದಾಗಿ ಶುರು ಮಾಡಬೇಕು ಅನ್ನೋರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅತಿ ಬೇಸಿಕ್ಸ್ ಮಾತ್ರ ಹೇಳಲಾಗಿದೆ. ಎಲ್ಲವೂ ಇಲ್ಲೇ ಗೊತ್ತಾಗುತ್ತೆ ಅನ್ಕೋಬೇಡಿ. ವಾಟ್ ವಿ ನೋ ಇಸ್ ಡ್ರಾಪ್, ವಾಟ್ ವಿ ಡೋಂಟ್ ನೋ ಈಸ್ ಎನ್ ಓಷನ್ ಅನ್ನುವ ಮನಸ್ಥಿತಿ ಯಾವಾಗಲೂ ಇರಲಿ. ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಒಳ್ಳೆಯದಾಗಲಿ. ಜೊತೆಗೆ ನಿಮ್ಮಲ್ಲಿ ಯಾರಾದ್ರೂ ನನಗೆ ಎಲ್ಲ ಗೊತ್ತು ಅನ್ನೋರು ಅಥವಾ ಇರೋದ್ರಲ್ಲಿ ತಪ್ಪು ಹುಡುಕೋ ಅತಿ ಬುದ್ಧಿವಂತರು ಇದ್ರೆ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.